ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮೂಳನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದಲ್ಲಿ ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆಗೆ ಒಂದು ಆಧ್ಯಾತ್ಮಿಕ ಪರಿಹಾರವನ್ನು ಕೊಟ್ಟ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನವನ್ನ ಹಿಂದಿನ ವಿಡಿಯೋದಲ್ಲಿ ನೋಡೋಣ. ವಚನವು ಹೀಗಿದೆ: ಎಲ್ಲಿ ನೋಡಿದೆಡಲ್ಲಿ ಮನವೆಳೆಸಿದೆಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ಪರವಧುವನು ಮಹಾದೇವಿ ಎಂಬೆ ಕೂಡಲ ಸಂಗಮ ದೇವ. ನೋಡಿ, ಇರೋದು 4 ಸಾಲಲ್ಲಿ ಎಷ್ಟು ಅದ್ಭುತವಾದ ಒಂದು ಸಂದೇಶ ಅಡಗಿದೆ ಅಂದರೆ, ಎಲ್ಲಿ ನೋಡಿದೆಡಲ್ಲಿ ಮನವೆಳೆಸಿದೆಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ಪರವಧುವನು ಮಹಾದೇವಿ ಎಂಬೆ ಕೂಡಲ ಸಂಗಮ ದೇವ. ಈ ವಚನದ ಒಂದು ಪ್ರತಿ ಪದದ ಹಿಂದೆ ಒಂದು ದೊಡ್ಡ ತತ್ವವೇ ಅಡಗಿದೆ ಅಂತ ಅನ್ಸುತ್ತೆ. ಮೊದಲನೆಯ ಸಾಲಲ್ಲೇ ಹೇಳೋದಾದ್ರೆ, ಎಲ್ಲಿ ನೋಡಿದೆಡಲ್ಲಿ ಮನವಿಳಿಸಿದೆಡೆ, ಇದು ಕೇವಲ ದೈಹಿಕ ಆಕರ್ಷಣೆಯ ಬಗೆಗಿನ ಅಥವಾ ಮನಸ್ಸಿನ ಆಳವಾದ ಸಂಘರ್ಷದ ಬಗ್ಗೆ ಬೆಳಕು ಚೆಲ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಬಸವಣ್ಣನವರ ಗಮನ ಇರೋದು ಕೇವಲ ದೈಹಿಕ ಕ್ರಿಯೆ ಮೇಲೆ ಅಲ್ಲ, ಅದರ ಮೂಲ ಯಾವುದು? ಮನಸ್ಸು. ಅದರ ಮೇಲೆ ಅಂದರೆ ಈ ಮನಸ್ಸು ಒಂಥರ ಹರಿಯುವ ನೀರಿದ್ದಾಗೆ, ಅದನ್ನು ಬಲವಂತವಾಗಿ ತಡೆಯೋಕೆ ಹೋದರೆ ಅಣೆಕಟ್ಟು ಒಡೆದು ಹೋಗಬಹುದು. ಹಾಗಾದರೆ ಬಸವಣ್ಣನವರು ಇಲ್ಲಿ ಹೇಳ್ತಿರೋದು ಅದನ್ನೇ. ಆಸೆ ಹುಟ್ಟುವ ಮನಸ್ಸಿನ ಹಂತದಲ್ಲಿಯೇ, ಆ ಮೂಲದಲ್ಲಿಯೇ ಅದನ್ನು ಗುರುತಿಸಿ ಅದಕ್ಕೊಂದು ಉನ್ನತವಾದವನ್ನು ದಾರಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಇದು ಮಾನಸಿಕ ಶುದ್ಧತೆಯ ಮೇಲಿನ ಒಂದು ಒತ್ತಾಸೆ. ಮನಸ್ಸನ್ನು ನಿಯಂತ್ರಿಸುವುದೇ ದೊಡ್ಡ ಸವಾಲು. ಹಾಗಾದರೆ ಈ ಸವಾಲನ್ನು ಎದುರಿಸಲು ಬಸವಣ್ಣನವರು ತೆಗೆದುಕೊಳ್ಳುವ ಆಣೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ, ಇದು ಅದೆಷ್ಟು ಗಂಭೀರವಾದ ಒಂದು ಪ್ರಮಾಣ. ಯಾಕೆ ಇಷ್ಟು ಒಂದು ಕಠಿಣ ಶಪಥದ ಅವಶ್ಯಕತೆ ಬಿತ್ತು? ಅದರ ಗಾಂಭೀರ್ಯವೇ ಅದರ ಸೌಂದರ್ಯ. ಇದು ನೋಡಿ, ಇದು ಕೇವಲ ಮಾತಿಗೆ ಹೇಳುವ ಆಣೆ ಅಲ್ಲ, ಇದೊಂದು ಅಚಲವಾದ ಬದ್ಧತೆ. ಅಂದರೆ ನಿಮ್ಮಾಣೆ ಅಂದರೆ ನಿಮ್ಮ ಇಷ್ಟ ದೈವ ಕೂಡಲ ಸಂಗಮ ದೇವರ ಮೇಲೆ ಮಾಡುವ ಪ್ರಮಾಣ. ಇದು ಅವರ ವೈಯಕ್ತಿಕ ಆಧ್ಯಾತ್ಮಿಕ. ಅಂದರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಥಮ ರಾಣೆ ಅಂತಾರೆ. ಪ್ರಥಮರು ಅಂದರೆ ಅಂದಿನ ಶರಣ ಸಮೂಹ, ಅಂದರೆ ಇಡೀ ಸಮಾಜದ ಮೇಲೆ ಅನುಭವ ಮಂಟಪದಂತಹ ಜ್ಞಾನ ಕೇಂದ್ರದಲ್ಲಿ ಸೇರುತ್ತಿದ್ದ ಆ ಸಮಾಜದ ಮೇಲೆ ಮಾಡುವ ಪ್ರಮಾಣವಿದು. ಇದರ ಅರ್ಥ ಒಬ್ಬ ವ್ಯಕ್ತಿಯ ನೈತಿಕತೆ ಕೇವಲ ಅವನ ವೈಯಕ್ತಿಕ ವಿಚಾರವಲ್ಲ, ಅದು ಇಡೀ ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದ್ದು ಅನ್ನೋದು ಸಾಮಾಜಿಕ ಒಂದು ಜವಾಬ್ದಾರಿ. ಹಾಗಾದರೆ ಈ ಕಠಿಣ ಪ್ರಮಾಣ ಕೇವಲ ಮನಸ್ಸಿನ ಒಂದು ಚಂಚಲತೆಗಲ್ಲ, ಇದು ಸಮಾಜದ ಮುಂದೆ ಇಟ್ಟ ಒಂದು ಬದ್ಧತೆ. ಈ ಬದ್ಧತೆಯ ನಿಜವಾದ ಪರೀಕ್ಷೆ ಇರುವುದೇ ವಚನದ ಒಂದು ಮುಂದಿನ ಸಾಲಲ್ಲಿ, ಪರವಧುವನು ಮಹಾದೇವಿ ಎಂಬೆ. ಈ ಸಾಲನ್ನು ಕೇಳಿದಾಗ ಇದು ಕೇವಲ ಬೇರೆಯವರ ಹೆಂಡತಿಯನ್ನ ಗೌರವಿಸು ಅನ್ನೋ ಒಂದು ನೈತಿಕ ಪಾಠದಂತೆ ಕೇಳಿಸುತ್ತೆ. ಸಾಮಾನ್ಯವಾಗಿ ಹಾಗೆ ಅನಿಸುತ್ತೆ. ಆದರೆ ಮಹಾದೇವಿ ಎಂಬ ಪದದ ಬಳಕೆ ಅದನ್ನು ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅದೊಂದು ಆಧ್ಯಾತ್ಮಿಕ ಕ್ರಿಯೆಯಂತೆ ತೋರುತ್ತೆ. ಅಂದರೆ ನಿಜವಾದ ಒಂದು ಕ್ರಾಂತಿಕಾರಿ ಚಿಂತನೆ ಇರೋದು ಈ ಜಾಣ್ಮೆ ಏನಂದರೆ, ಆಸೆಯನ್ನು ಹತ್ತಿಕ್ಕುವುದಲ್ಲ, ಅದನ್ನು ಉನ್ನತೀಕರಿಸುವ ಒಂದು ಪುನ್ನತೀಕರಿಸುವುದು. ಅಂದರೆ ಬಸವಣ್ಣನವರು ಹೇಳ್ತಿರೋದು, ನೀವು ಪರಸ್ತ್ರೀಯನ್ನು ಕೇವಲ ಒಂದು ಭೋಗದ ವಸ್ತು ಅಂತ ನೋಡೋದನ್ನು ತಪ್ಪಿಸುವುದು ಮಾತ್ರ ಅಲ್ಲ, ಬದಲಾಗಿ ಆಕೆಯನ್ನು ದೈವತ್ವವನ್ನು, ಮಹಾದೇವಿಯ ಸ್ವರೂಪವನ್ನು ಸಕ್ರಿಯವಾಗಿ ಅಭ್ಯಾಸ ಮಾಡಬೇಕು. ಇದು ನಿಷ್ಕ್ರಿಯ ನಿಯಮವಲ್ಲ, ಸಕ್ರಿಯವಾದ ಒಂದು ಆಧ್ಯಾತ್ಮಿಕ ಸಾಧನೆ. ಇದನ್ನು ಸ್ವಲ್ಪ ವಿವರಿಸೋದಾದರೆ, ದೈವತ್ವವನ್ನು ಕಾಣುವುದು ಅಂದರೆ ಏನು? ಇದನ್ನು ನಾವು ಲಿಂಗಾಯತ ತತ್ವದ ಹಿನ್ನೆಲೆಯಲ್ಲಿ ನೋಡಬೇಕಾಗುತ್ತೆ. ಲಿಂಗಾಯತ ಸಿದ್ಧಾಂತದ ಒಂದು ಪ್ರಕಾರ ಶಿವ ಅಂದರೆ ಆತ ನಿರಾಕಾರ, ಆಕಾರವಿಲ್ಲದ ಪರಮ ಚೈತನ್ಯ. ಆ ನಿರಾಕಾರ ಶಕ್ತಿಯನ್ನು ಪೂಜಿಸೋಕೆ ಕಲ್ಲಿನ ಗುಡಿ, ದೇವಸ್ಥಾನ ಬೇಕಾಗಿಲ್ಲ. ಬದಲಾಗಿ ನಿಮ್ಮ ಸುತ್ತಲಿರುವ ಸಕಾರ ರೂಪದ ಮನುಷ್ಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣಿನಲ್ಲಿ ಆ ದೈವತ್ವವನ್ನು ಕಾಣುವುದೇ ನಿಜವಾದ ಪೂಜೆ ಅಂತ ಹೇಳ್ತಾರೆ. ಇದು ದೇಗುಲ ಒಂದು ಮನುಷ್ಯ ಸಂಬಂಧವನ್ನೇ ತಲೆಕೆಳಕು ಮಾಡುತ್ತೆ. ದೇವರು ಎಲ್ಲೋ ಗುಡಿಯೊಳಗಿಲ್ಲ, ಆತ ನಮ್ಮ ನಡುವೆ ಇರುವ ಜೀವಂತಿಕೆಯಲ್ಲಿದ್ದಾನೆ ಅನ್ನೋ ಒಂದು ಸಂದೇಶ ಇದು. ಹಾಗಾಗಿ ಪರಸ್ತ್ರೀಯನ್ನು ಮಹಾದೇವಿ ಅಂತ ನೋಡೋದು ಕೇವಲ ನೈತಿಕತೆ ಅಲ್ಲ, ಅದನ್ನು ದೈವಿಕ ದರ್ಶನ ಅಂತ ಹೇಳ್ತಾರೆ. ಹಾಗಾದರೆ ಈ ವಚನ ಕೇವಲ ಒಬ್ಬ ವ್ಯಕ್ತಿ ಪಾಲಿಸಬೇಕಾದ ನೈತಿಕ ಪಾಠವಲ್ಲ, ಬದಲಿಗೆ ಇಡೀ ಸಮಾಜದ ದೃಷ್ಟಿಕೋನವನ್ನೇ ಬದಲಾಯಿಸುವ, ಸ್ತ್ರೀಯನ್ನು ನೋಡುವ ದೃಷ್ಟಿಯನ್ನೇ ಪಾವನಗೊಳಿಸುವ ಒಂದು ಆಧ್ಯಾತ್ಮಿಕ ಸೂಚಿ. ಅಂದರೆ 12ನೇ ಶತಮಾನದ ಈ ವಚನದಲ್ಲಿರುವ ಪರಸ್ತ್ರೀಯನ್ನು ದೇವತೆಯಂತೆ ಕಾಣುವ ತತ್ವವನ್ನು ಇಂದಿನ ಸಮಾಜದಲ್ಲಿ ನಾವು ಎದುರಿಸುತ್ತಿರುವ ಸ್ತ್ರೀ ಶೋಷಣೆ, ದೌರ್ಜನ್ಯದಂತಹ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಸಾಧನವಾಗಿ ಹೇಗೆ ಅಳವಡಿಸಿಕೊಳ್ಳಬಹುದು? ಈ ದೃಷ್ಟಿಕೋನ ನಮ್ಮ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ತರಬಹುದೇ ಅಂತ ಎಲ್ಲರೂ ಕೂಡ ಚರ್ಚಿಸಬೇಕಾದಂತಹ ಒಂದು ವಿಷಯ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.